ಈಗ ದನಕ್ಕೂ ನಿಮ್ ಕಡೆ ಬಿಸ್ಲರಿ ಕುಡಿಸ್ಬೇಕು ಇನ್ಮೇಲೆ ಆ ತರ ಅವ್ರು ಹೇಳ್ತಾರೆ. ಯಾಕಂದ್ರೆ ಬಿಸ್ಲೇರಿ ಮಿನರಲ್ ವಾಟರ್ ಫಿಲ್ಟರ್ ವಾಟರ್ ಕುಡಿಸ್ಬೇಕು. ಸೊಳ್ಳೆ ಎಲ್ಲ ಜಾಸ್ತಿ ಆದ್ಮೇಲೆ ಅವಕ್ಕೆ ಸೊಳ್ಳೆ ಪರ್ದೆ ಹಾಕ್ಬೇಕು. ಈ ತರದ್ದೆಲ್ಲ ಸಮಸ್ಯೆ ಶುರುವಾಗ್ಯಾವ ಸರ್. ಆಮೇಲೆ ಅವು ಏನ್ ಅದ್ರ ಮೇಲೆ ಕುಂತಿರ್ತಕ್ಕಂಥ ಮಣ್ಣು ತಿಂತಾವಲ್ಲ ಸರ್, ಮಣ್ಣು ತಿಂದ ಮೇಲೆ ಹಾಲು ಕೊಡ್ತಾ ಇಲ್ಲ. ಇವೆಲ್ಲ ಮರಗಳಿಗೆ ಮಾರ್ಕ್ ಹಾಕಿದಾರೆ. ಅಲ್ಲಿ 35 ನಂಬರ್ ಅಂದ್ರೆ ಮರ ಕಡಿಲಿಕ್ಕೆ ಸಿದ್ಧತೆ. ಅವಾಗ ನಮಗೆ ಏನಾಯ್ತು, ಸುತ್ತಮುತ್ತ ಜನರಿಗೆ ಸುತ್ತಮುತ್ತಲ ಜನರಲ್ಲಿ ಆಕ್ರೋಶ ಆತಂಕ ಶುರುವಾಯಿತು. ಏನಿದೆ ಮರಗಳು ಆಗ್ತಾರೆ ಅಂತೇಳಿ ನಮ್ಮ ತಂಡ ಎಲ್ಲರೂ ಸುಮಾರು ಒಂದು 100-105 ಜನ ಬಂದು, ಇನ್ನೊಂದು ಹುಟ್ಟಿದ ಮೇಲೆ ಆ ತಾಯಿ ಎದೆಯಲ್ಲಿ ಹಾಲು ಬೀಳ್ತಾ ಇಲ್ಲ. ಇದು ಒಂದು ಕೂಡ ಬಹಳ ಸಮಸ್ಯೆ. ಯಾಕಂದ್ರೆ ಆ ಮಗುಗೆ ಹಾಲು ಸರಿಯಾಗಿ ಸಫಿಷಿಯೆಂಟ್ ಸಿಗ್ತಾ ಇಲ್ಲ ಅಂದಾಗ ಆ ಮಗು ಪೌಷ್ಟಿಕತೆಯಿಂದ ಇರಕ್ಕೆ ಸಾಧ್ಯ ಇಲ್ಲ, ಅಪೌಷ್ಟಿಕತೆ ಆಗುತ್ತೆ. ಯಾರಿಗೆ ಮರ ಮಾರ್ಕ್ ಮಾಡಾರಿ ನಾವು ತಡೆದು ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಮಾರ್ಕ್ ಮಾಡಬಾರ್ದು ಅಂತೇಳಿ ಹೋರಾಟಗಾರ ಹತ್ರನೇ ಕೇಳ್ತಾ ಹೋಗುವ. ಯಾಕೆ ಈ ಹೋರಾಟ ಮಾಡ್ತಿರ್ತಾರೆ, ಯಾವ ರೀತಿ ಹೋರಾಟ ಅಂತ ಹೇಳಿ, ಯಾಕೆ ಹೋರಾಟ ಮಾಡ್ತಾ ಇದ್ರೆ, ಯಾವ ರೀತಿ ಡೈಲಿ ಹೋರಾಟ ಮಾಡ್ತೀರಾ ನೀವು? ಅನೇಕ ಫ್ಯಾಕ್ಟ್ರಿಗಳು ಮೈನಿಂಗ್ಗಳು ಚಾಲು ಆಗಿವೆ. ಅದರಿಂದ ರೈತರಿಗೆ ಯಾರಿಗೆ ಸುಖ ಆಗಿಲ್ಲ. ಕಾಡಿನಾಗಿರ್ತಕ್ಕಂಥ ಜಲಮೂಲಗಳು ಬತ್ತಿ ಹೋಗಿದ್ದಾವೆ. ಕೆರೆ ಕುಂಟಿಗಳೆಲ್ಲ ಎಲ್ಲ ಅಂತರ್ಜಲಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ. ಇಲ್ಲೆಲ್ಲ ಜಲಮೂಲಗಳಿದ್ದಾವೆ, ಇಲ್ಲಿ ಅಂತರ್ಜಲ ಬುಗ್ಗೆಗಳಿದ್ದಾವೆ, ಜರಿಗಳಿದ್ದಾವೆ, ಔಷಧಿ ಸಸ್ಯಗಳಿದ್ದಾವೆ. ಮತ್ತು ಇವೆಲ್ಲ ನಾಶ ಆಗ್ತಾವಂತ ತಿಳ್ಕೊಂಡು ಇಲ್ಲೇ ಜನರು ಈಗಾಗಲೇ ಹಿಂದೆ ರೈತರು ಭೂಮಿಗಳೆಲ್ಲ ಕಸ್ಕೊಂಡು ಎಷ್ಟೋ ರೈತರುಗಳು ಕೇಸ್ಗಳು ಹಾಕಿ ಎಷ್ಟೋ ಜೈಲುಗಟ್ಟಿ ಎಲ್ಲ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದಾರೆ. ಮುಂದೆ ಇಂಥ ರಾಕ್ಷಸ ಕಂಪನಿಗಳೆಲ್ಲ ಬಂದು ರಾಕ್ಷಸ ದೊಡ್ಡ ದೊಡ್ಡ ಮನೆಗಳು ಬಂದು ಇಲ್ಲೆಲ್ಲ ಕೊಟ್ಟರೆ ಮತ್ತೆ ಇದ್ರ 10 ಪಟ್ಟು ನೋವು ಅನುಭವಿಸ್ಬೇಕಾಗತ್ತೆ. ಅಂತರ್ಜಲ ಕಳ್ಕೊಂಡು ನಾವು ಬೀದಿ ಪಾಲ್ ಆಗ್ಬೇಕಾಗ್ತತೆ, ಅಂತ ಇಲ್ಲೇ ಗುಳಿ ಹೋಗ್ಬೇಕಾಗ್ತತೆ. ಅಂತರ್ಜಲ ಹಾಳಾಗಿದೆ, ಬಹಳ ಕುಂಠಿತವಾಗೈತೆ ಸರ್. ಮಕ್ಕಳದು ಇದು ಇಲ್ಲ ಸರ್, ಮಕ್ಕಳು ಸರಿಯಾಗಿ ಭವಿಷ್ಯನೇ ಇಲ್ಲ ಸರ್, ಭವಿಷ್ಯ ಇಲ್ಲ ಸರ್. ಯಾಕಂದ್ರೆ ಧೂಳು ತಿನ್ನುವುದೇ ಆಗುತ್ತೆ. ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, 3 ಮಾಲಿನ್ಯದಿಂದ ಈ ಮಕ್ಕಳಾಗಲಿ, ಗರ್ಭಿಣಿ ಸ್ತ್ರೀಯರಾಗಲಿ, ಜಾನುವಾರುಗಳಾಗಲಿ ಎಲ್ಲ ಕಂದಾಗ್ತದವೆ. ಅನೇಕ ಥರ ರೋಗ ಬಾಧೆ ತುತ್ತಾಗ್ತದವೆ. ಇಂಥ ಕಂಪನಿಗಳೆಲ್ಲ ಬಂದರೆ ಮತ್ತಿಷ್ಟು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಲ್ಲ. ಎಲ್ಲೇ ಕುಂತ್ಕೊಂಡು ಯಾರೋ ಸೈನ್ ಮಾಡಿ ಗಣಿಗಾರಿಕೆ ಬೇಕಂತಂದ್ರೆ ನಮಗೆ ಬೇಡ ಅಂತಂದು ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ನಾವು ಠರಾವ್ ಮಾಡಿ, ಇಲ್ಲಿ ಸ್ಥಳೀಯವಾಸಿಗಳು ಎಲ್ಲೋ ಕೂತ್ಕೊಂಡು ಎಲ್ಲೋ ಠರಾವ್ ಮಾಡ್ತಾರೆ ನಿಮ್ಮ ಈ ಭೂಮಿಯನ್ನ. ಅದರಿಂದ ನೀವು ಆರೋಗ್ಯದ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ನಮ್ಮ ಅರಣ್ಯ ನಮ್ಮದು, ಈ ಅರಣ್ಯ ನಮ್ಮದು, ಈ ನಮ್ಮ ಭೂಮಿ ನಮ್ಮದು, ನಮ್ಮ ಪರಿಸರ ನಮ್ಮದು. ಎಲ್ಲೇ ಕುಂತ್ಕೊಂಡು ಸರ್ಕಾರ ಕೊಡೋದು, ನಾವು ಮತ ಹಾಕಿದಂಥ ಜನರು ಎಲ್ಲೇ ಕುಂತ್ಕೊಂಡು ಸೈನ್ ಮಾಡೋದಲ್ಲ. ನಾವಿಲ್ಲಿ ಮತ ನಿಜವಾಗ್ಲೂ ಹಾಕಂತಾರು ನಾಯಕರು, ಇಲ್ಲಿ ನಾವು ನಿಜವಾಗ್ಲೂ ಮತ ಹಾಕಂತಾರು. ನಾವು ಗ್ರಾಮ ಸಭೆಗಳನ್ನು ಸೇರಿಸಿ ಸುಮಾರು 100ಕ್ಕೆ 10ರಂತೆ ನಾವೆಲ್ಲ ಸೈನ್ ಮಾಡಿ ನಾವು ಇದು ಬೇಡ ಅಂತಂದು ಅಲ್ಲಿ ಒಂದು ನಾವು ಠರಾವ್ ಮಾಡಿದ್ದೇವೆ. ಅದೇ ಪ್ರಕಾರ ಎಲ್ಲೇ ಆಗಲಿ ನಾವು ಮತದಾರ ಹೆಚ್ಚು ಹೊರತು ಮತ ಹಾಕ್ಸ್ಕೊಂಡು ಪಾರ್ಲಿಮೆಂಟ್ನೊಳಗೆ ವಿಧಾನಸೌಧ ಕುಂತ್ಕೊಂಡು ಮಾತಾಡೋದಲ್ಲ. ಇಲ್ಲಿ ಸ್ಥಳೀಯವಾಗಿ ಏನೇ ನಡೀತೈತಂತ ವಿಷಯ ಅವ್ರಿಗೆ ಗೊತ್ತಿರೋದಲ್ಲ. ನಾವು ತುಂಬ ನೋವು ಅನುಭವಿಸ್ತಿದ್ದೀವಿ. ನಮ್ಮ ಕಷ್ಟ ಯಾರು ಕೇಳಿಲ್ಲ. ಇನ್ನು ನಾವೇ ಸ್ಥಳೀಯರೆಲ್ಲ ಎದ್ದು ಕುಂತ್ಕೊಂಡು ನಮ್ಮ ಕಾಡು ನಾವೇ ಉಳಿಸ್ಕೊಂಡು, ನಮ್ಮ ಜಲಚರಿಗಳನ್ನ ನಾವೇ ಉಳಿಸ್ಕೊಂಡು, ನಮ್ಮ ರೈತಾಪಿ ಭೂಮಿಗಳನ್ನ ನಾವೇ ಉಳಿಸ್ಕೊಂಡು ನಾವು ಉದ್ಧಾರ ಮಾಡ್ಕೊಂಬನ ಅಂತೇಳಿ ಹಗಲು ರಾತ್ರಿ ಸತತವಾಗಿ 3 ತಿಂಗಳಿಂದ ಇದನ್ನು ಪ್ರಯತ್ನ ಮಾಡ್ತಿದ್ವಿ. ಈ ಒರಿಜಿನಲ್ ಫಾರೆಸ್ಟ್ನ ಮುಂದೆ ಎಂದು ಕೊಡೋಂಗಿಲ್ಲ, ಕೊಡಬಾರ್ದು. ನಾವು ಮುಂದೆ ನಮ್ಮ ಮಕ್ಕಳ ಪೀಳಿಗೆ ಹೇಳಿ, ನಾವು ಅಕಸ್ಮಾತ್ ಏನಾದ್ರು ಸರ್ಕಾರ ಬಂದರೆ ಅಪ್ಪಿಕೋ ಚಳವಳಿ ಅಂದರೆ ನಾವು ಮರಗಳು ಅಪ್ಪಿಕೊಂಡು ನಮ್ಮ ಜೀವನ ಆದರೂ ಕೊಡ್ತೀವಿ, ಆದರೆ ನಾವು ಮರಗಳು ಕಡೆಗೆ ಬಿಡೋದಲ್ಲ ಎಂಬುದು ಶಪಥ ತಟ್ಟಿದೆ. ತುಂಬಾ ವೈಜ್ಞಾನಿಕವಾದ ಅಂತ ಹೇಳಿದ್ರೆ ಔಷಧಿ ಗುಣ ಇರೋ ಸಸ್ಯ ಇದೆ. ಏನಿದೆ ಔಷಧಿ ಗುಣ ಸಸ್ಯ ಅಂತ? ಮತ್ತೆ ಆಡ್ಮುಟ್ಲಾರ್ದ ಬಳ್ಳಿ ಐತೆ ಸರ್, ಡೋಳಿ ಸರ ಐತೆ ಸರ್. ಇವೆಲ್ಲ ನಾವು ಕುರಿಗಳಿಗೆಲ್ಲ ಕುಡಿಸ್ತಾ ಇದೀವಿ. ಈ ಧೂಳೆಲ್ಲ ಕುರಿಗಳಿಗೆ ಬರ್ತಾ ಇದೆ. ಎಲ್ಲ ಔಷಧಿಗಳು ತಂದು ಕೊಡಿಸ್ತಾ ಇದೀವಿ. ಕೆಮ್ಮು, ನಗಡಿ, ಸೀನು ಇವೆಲ್ಲ ಧೂಳ ತಿಂದು. ಆಡ್ಮುಟ್ಲಾರ್ದ ಸೊಪ್ಪು ಅಂದ್ರೆ ಏನ್ ಹೇಳಿದ್ರ? ಬಳ್ಳಿ ಸರ್. ಎದಕ್ಕೆ ಅದು ಉಪಯೋಗ? ಹಾವು ಕಡ್ದಿರ್ತೈತಲ್ಲ ಸರ್, ಅದಕ್ಕೆ ಕುಡಿಸ್ತೀವಿ ತಂದು. ಇಲ್ಲಿದೆ ಅದು ಬಳ್ಳಿ ಮೇಲೆ ಐತೆ. ಇಂಗಳಾರ್ದ ಗಿಡ ಐತೆ ಸರ್, ಗಂಧದ ಗಿಡ ಐತೆ, ವನ್ನಿ ಗಿಡ ಐತೆ, ತ್ಯಾಗದ ಗಿಡ ಐತೆ. ಇವೆಲ್ಲ ದಿನಸಾವರಿ ಗಿಡಗಳು ಇದಾವೆ ಸರ್. ಗಿಡಮೂಲಿಕೆಗಳು ಇದಾವ. ತೇಗ ಐತೆ, ಇಬ್ಣಿ ಐತೆ ಸರ್, ವನ್ನಿ ಐತೆ ಸರ್, ದಿಂಡು, ಬೂದ್ರಿ, ಅದು ಎಲ್ಲ ಪ್ರತಿ ಒಂದು ಗಿಡ ಸಿಗ್ತದೆ ಸರ್ ಇಲ್ಲಿ. ಇಷ್ಟು ಗಿಡಗಳಿದಾವ? ಇದಾವ ಸರ್. ಈಗ ದೇವದಾರಿ ಉಳಿಸಬೇಕು ಅಂತ ಹೇಳಿ ಅಂದ್ರೆ ಈ ಪೂರ್ತಿ ಅರಣ್ಯ ಪ್ರದೇಶ ಉಳಿಸ್ಬೇಕಂತ ಹೇಳಿ ಹೋರಾಟನ ಯಾವ ರೀತಿ ಮಾಡ್ತೀರಾ? ಅಂದ್ರೆ ಏನ್ ಮಾಡ್ತೀರಾ ಇಲ್ಲಿ ಬೆಳಗ್ಗೆ ಬಂದು ಈ ಕಾಡಲ್ಲಿ ಏನ್ ಮಾಡ್ತೀರಾ ಸರ್? ಈಗ ಈ ದೇವದಾರಿ ಏನು ವಿಷಯ ಇದೆ, ಕಳೆದ ಚುನಾವಣೆಯಲ್ಲಿ ಸಂಡೂರಿಗೆ ಬಂದಿದ್ದು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಇದೇ ನಮ್ಮ ಗ್ರಾಮಸ್ಥರ ತಂಡ ಹೋಗಿ ಸರ್ ಇಲ್ಲಿ ಗಣಿಗಾರಿಕೆ ಕೊಡಬಾರ್ದು, ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳಿದಾಗ ಅವ್ರಂದರೆ ಇಲ್ಲ ನಾನು ಅಧಿಕಾರಕ್ಕೆ ಬಂದರೆ, ನಾನು ಏನಾರು ಮಿನಿಸ್ಟರ್ ಆದರೆ ನಾನು 3 ರಿಂದ 4 ಕಿಲೋಮೀಟ್ರ್ ಗಣಿಗಾರಿಕೆಗೆ ಯಾವುದೇ
ಪರವಾನಗಿ ಕೊಡಲ್ಲ, ನಿಷೇಧ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಮಾತು ಕೊಟ್ಟ ಅಧಿಕಾರ ತಗೊಂಡು ಒಂದೇ ಫಸ್ಟ್ನೇ ಸೈನಿಗೆ ಕೇಂದ್ರ ಸರ್ಕಾರದ ಮಂತ್ರಿ ಆದಮೇಲೆ ಇಲ್ಲಿ ದೇವದಾರಿಗೆ ಕೊಟ್ಟರು. 401 ಹೆಕ್ಟೇರು ಕೇಂದ್ರ ಸರ್ಕಾರದಿಂದ 2019ರಲ್ಲಿ ಆಗಿದೆ. 2000 ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೆ ಲೋನ್ ಬೇಕಾಗಿತ್ತಲ್ಲ, ಯಾಕಂದ್ರೆ ಲೋನ್ ಇಲ್ದಲೇ ಈ ಪ್ರಾಜೆಕ್ಟ್ ನಡೆಯಲ್ಲ. ಸೊ ಇದನ್ನು ನಡಿಬೇಕಾದ್ರೆ ಲೋನ್ ಬೇಕು. ಲೋನಿಗೆ ಸೈನ್ ಹಾಕಿದ್ರೆ ಅದು ಪರೋಕ್ಷವಾಗಿ ನೇರವಾಗಿ ಗಣಿಗಾರಿಕೆ ಮಾಡ್ರಿ ಅಂತ ಹೇಳಿದಂಗೆ ಆಗುತ್ತೆ. ಅವರ ಮಾತನ್ನು ಉಳಿಸ್ಕೊಳ್ಬೇಕಾಗಿದ್ರೆ ಇಲ್ಲ ನಾನು ಇದಕ್ಕೆ ಅನುಮೋದನೆ ಕೊಡಲ್ಲ, ನಾನು ಇಲ್ಲೇ ಆಲ್ರೆಡಿ ಮಾತು ಕೊಟ್ಟು ಬಂದೀನಿ ಅಂತ ಹೇಳ್ಬೋದಾಯ್ತು. ಆದ್ರೆ ಅವ್ರು ಸೈನ್ ಮಾಡಿದ್ದಾರೆ, ಅದು ಒಂದು ಸೈಡ್. ಆಗ ಮುಖ್ಯಮಂತ್ರಿಗಳಾಗಿದ್ರ, ಮಾಜಿ ಮುಖ್ಯಮಂತ್ರಿಗಳಾಗಿದ್ರು. ಅವಾಗ ಕೂಡ ನಾವು ಪತ್ರವನ್ನ ಕೊಟ್ಟಿವಿ, ಸರ್ ಈ ತರ ಯಾವುದೇ ಹೊಸ ಅರಣ್ಯವನ್ನ ಕಡಿದು ಗಣಿಗಾರಿಕೆ ಕೊಡಬಾರ್ದು, ಈಗಾಗಲೇ ಕೊಟ್ಟರೆ ಇದರಿಂದನೇ ಸಾಕಷ್ಟು ಹಾನಿ ಆಗಿದೆ ಅನ್ನೋದಕ್ಕೆ ಇಲ್ಲ ಆಯ್ತು ನಾನು ನನ್ನ ಇತಿಮಿತಿ ಒಳಗೆ ಏನಾಯ್ತು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾಡನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರತಿದಿನ, ಅದಾದ್ಮೇಲೆ ಕೇಂದ್ರದ ಮಂತ್ರಿ ಆಗ್ತಾರೆ, ಮಂತ್ರಿ ಆದ್ಮೇಲೆ ಕೂಡ ನಾವು ಪತ್ರ ಬರಿತೀವಿ. ಇದಾದ್ಮೇಲೆ ಈಗ ದೇವದಾರಿಯಲ್ಲಿ ಇದು ಇನ್ನೊಂದು ತಿಂಗಳಲ್ಲಿ ಮುಗಿದೋಗುತ್ತೆ. ಯಾವ ಡೇಟಿಗೆ ಮುಗಿ ಸರ್? ಅವ್ರದ್ದು ಈಗ ಆಲ್ರೆಡಿ ಲೀಸ್ ಅಗ್ರಿಮೆಂಟ್ ಆಗಿ 2 ವರ್ಷ ಆಗಿದೆ. MMDR ಆಕ್ಟ್ ಪ್ರಕಾರ ಅವರ ಒಂದು ಲೀಸ್ ಅವಧಿ 50 ವರ್ಷ ಇರ್ತದೆ. ಆ ಲೀಸ್ ಅವಧಿಯಲ್ಲಿ ಇವ್ರಿಗೇನು ಅಗ್ರಿಮೆಂಟ್ ಆಗಿರೋ 2 ವರ್ಷದವರೆಗೆ ಯಾವುದೇ ತರಹದ ಅದಿರು ಉತ್ಪಾದನೆ ಮಾಡದೇ ಇದ್ರೆ, ಸಾಗಾಣಿಕೆ ಮಾಡದೇ ಇದ್ರೆ ಅದನ್ನು ರದ್ದುಪಡಿಸ್ಬೋದು ಆ ಗುತ್ತಿಗೆ ಲೀಸನ್ನು. ಆದರೆ ರಾಜ್ಯ ಸರ್ಕಾರ 1 ವರ್ಷ ಅದನ್ನು ಅವಧಿಯನ್ನು ವಿಸ್ತರಣೆ ಮಾಡ್ಬೋದು ಅನ್ನೋದು ಅದರಲ್ಲಿ ಇದೆ. 1 ವರ್ಷ ಇವರು ಮತ್ತೆ ಪುನಃ ಎಕ್ಸ್ಟೆನ್ಷನ್ ಕೊಟ್ಟರು. ಸೊ ಈ 50 ವರ್ಷದಲ್ಲಿ 1 ಬಾರಿ ಎಕ್ಸ್ಟೆನ್ಷನ್ ಕೊಡಬೇಕಾದಾಗ ಇದು ಕೊಟ್ಬಿಟ್ಟಾರೆ. ಸೊ ಇದ್ರ ಪ್ರಕಾರ 1/1/2026 ಇವ್ರದ್ದು ಲೀಸ್ ಪೀರಿಯಡ್ ಮುಗಿಯುತ್ತೆ. ಇದು ಲೀಸ್ ಪೀರಿಯಡ್ ಮುಗಿದ ಮೇಲೆ ಇದು ರಿನ್ಯೂವಲ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ 1 ಇಯರ್ ಆಲ್ರೆಡಿ ಎಕ್ಸ್ಟೆಂಡ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈಗ ಇನ್ನೂ ಒಂದು ಏನಂದ್ರೆ ನಮ್ದು ಇವರು ಉಕ್ಕಾಗಿ ಇವತ್ತು ನೀವು ನೋಡ್ಬೋದು ಮರಗಳಿಗೆಲ್ಲ ಮಾರ್ಕ್ ಹಾಕಿದ್ದಾರೆ. ಇವೆಲ್ಲ ಮರಗಳಿಗೆ ಮಾರ್ಕ್ ಹಾಕಿದ್ದಾರೆ, ಅಲ್ಲಿ 35 ನಂಬರ್ ಅಂದ್ರೆ ಮರ ಕಡಿಲಿಕ್ಕೆ ಸಿದ್ಧತೆ. ಅವಾಗ ನಮಗೆ ಏನಾಯ್ತು, ಸುತ್ತಮುತ್ತ ಜನರಿಗೆ ಸುತ್ತಮುತ್ತಲ ಜನರಲ್ಲಿ ಆತಂಕ ಶುರುವಾಯಿತು. ಏನಿದು ಮರಗಳು ಹಾಕ್ತಾರೆ ಅಂತೇಳಿ ನಮ್ಮ ತಂಡ ಎಲ್ಲರೂ ಸುಮಾರು ಒಂದು 100-105 ಜನ ಬಂದು ಯಾರಿಗೆ ಮರ ಮಾರ್ಕ್ ಮಾಡಾರಿ ನಾವು ತಡೆದು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಮಾರ್ಕ್ ಮಾಡಬಾರ್ದು ಅಂತೇಳಿ ನಾವು ಅವ್ರಿಗೆ ತಾಕೀತು ಮಾಡಿ, ಅರಣ್ಯ ಇಲಾಖೆಗೆ ತಾಕೀತು ಮಾಡಿ ಕಳಿಸಿದ್ವಿ. ಅವತ್ತಿಂದ ನಮ್ದು ಇಲ್ಲಿ ಕಾಡು ಕಾಯೋ ಕೆಲಸ ಸ್ಟಾರ್ಟ್ ಆಯ್ತು ಸರ್. ಅವತ್ತಿಂದ ಯಾಕಂದ್ರೆ ಯಾವಾಗ ಬರ್ತಾರೆ ಗೊತ್ತಲ್ಲ, ಯಾಕಂದ್ರೆ ರೈತರೆಲ್ಲ ಹೊಲಗಳಿಗೆ ಹೋಗ್ತಾರೆ. ಇನ್ನು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಾರದ್ರು, ಇವ್ರು ಕುರಿ ಕಾಯಕ್ಕೆ ಹೋಗ್ತಾರೆ, ಇವ್ರು ನೀರು ಕಟ್ಟಕ್ಕೆ ಹೋಗ್ತಾರೆ, ಇವ್ರು ಬೇರೆ ಒಂದು ಇದರಲ್ಲೂ ಆ ಥರ ಇದ್ದಾಗ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಲ್ಲ. ಅದಕ್ಕೆ ಏನು ಮಾಡಿದ್ರು ನಾವು ನರಸಾಪುರ ಮತ್ತು ರಣಜಿತ್ಪುರ ಗ್ರಾಮಸ್ಥರು ಸೇರ್ಕೊಂಡು ಪ್ರತಿದಿನ ಒಂದು ತಂಡ 10ರಿಂದ 15 ಜನ ತಂಡ ಬೆಳಗ್ಗೆ 10 ಗಂಟೆಗೆ ಬರೋದು, ಮಧ್ಯಾಹ್ನ ಇಲ್ಲೇ ಊಟ ಮಾಡೋದು, ಹಾಡಾಡೋದು, ಭಜನೆ ಮಾಡೋದು, ನಾಟಕ ಡೈಲಾಗ್ ಹೇಳೋದು, ತಪ್ಪಡಿ ಬಾರಿಸೋದು, ಈ ಥರ ಸ್ವಲ್ಪ ಇಲ್ಲಿ ಏನಾರ ಆ್ಯಕ್ಟಿವಿಟೀಸ್ ನಡೀತಾವಂತ ನೋಡ್ಕೊಂಬರೋದು. ನೋಡ್ಕೊಂಡು ಬಂದು ಮತ್ತೆ ಕೂಡೋದು. 3 ಗಂಟೆ ನಾವು ಮತ್ತೆ ವಾಪಸ್ ಹೋಗ್ತೀವಿ. ಮತ್ತು ಅವ್ರವ್ರ ವೈಯಕ್ತಿಕ ದನದ ಹಾಲು ಕರಿಯರು ಇರ್ತಾರೆ, ಮೇವು ಥರ ಇರ್ತವೆ, ಈ ಥರದ್ದೆಲ್ಲ ಕೆಲಸಗಳನ್ನು ನಾವು ನಿರಂತರವಾಗಿ ಕಳೆದ 3ರಿಂದ ಈ ಕಡೆವರೆಗೆ 3 ತಿಂಗಳಿಂದ ಮಾಡ್ಕೊತ ಬಂದಿದ್ವಿ. ಸೊ ಒಟ್ಟಾರೆಯಾಗಿ ಈ ಕಾಡು ಕಾಯೋದ್ರಿಂದ ನಮಗೆ 2 ಲಾಭ ಏನಂದರೆ, ಒಂದು ಇಲ್ಲೇನು ಆ್ಯಕ್ಟಿವಿಟೀಸ್ ಆಗ್ತದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎರಡನೇದಾಗಿ ಇಲ್ಲಿ ಏನು ಈ ಗಂಧದ ಕಳ್ತನ ಮಾಡೋರು ಕೂಡ ಇತ್ತೀಚೆಗೆ ಒಂದಿಷ್ಟು ಜನ ಜಾಸ್ತಿ ಆಗ್ಯಾರ, ಅವ್ರನ್ನೂ ಕೂಡ ಇಲ್ಲಿ ಬರ್ದಂಗ ಮಾಡ್ದಂಗ. ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ನೀವು ಈ ಕೆಳಭಾಗದಲ್ಲಿ ಇದು ಜನರ ಹೊಲ ಇದೆ, ರೈತರ ಹೊಲ ಇದಾವೆ ಸರ್. ಇದು ರೈತ ಈ ಸೈಡ್ ರೈತರ ಹೊಲ ಇದೆ. ಹೌದು. ಸೊ ಈ ಸೈಡ್ ಬಂದ್ಬಿಟ್ಟು ಆ ಸೈಡ್ ಫಾರೆಸ್ಟ್ ದೇವದಾರಿ ಲೀಸ್ ಕೊಟ್ರೆ ಏರಿಯಾ ಇದು ಅರಣ್ಯ ಏರಿಯಾ. ಸೊ ಇದು ಮಧ್ಯ ರಸ್ತೆ. ಹೌದು ಸರ್. ಸೊ ಹೀಗಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಹೋರಾಟ ಏನಂತ ಹೇಳಿದ್ರೆ ದೇವದಾರಿಯ ಲೀಸನ್ನ ಎಕ್ಸ್ಟೆಂಡ್ ಮಾಡಬಾರ್ದು, ಯಾರಿಗೂ ಕೊಡಬಾರ್ದು, ಅರಣ್ಯನ ಹೀಗೆ ಉಳಿಸಬೇಕು. ಅದಾದ ಮೇಲೆ ಇಲ್ಲಿ ಔಷಧಿ ಗಿಡಗಳನ್ನ ಬೆಳೆಸಬೇಕು, ಕಾಡನ್ನ ಉಳಿಸಬೇಕು ಅಂತ ಹೇಳಿ. ಯಾಕೆ ಏನ್ ಲಾಸ್ ಆಯ್ತು ಸಂಡೂರಿಗೆ ಗಣಿಗಾರಿಕೆಯಿಂದ? ಸರ್, ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಎಷ್ಟು ಲಾಭ ಬಂದಿದೆ ಗೊತ್ತಿಲ್ಲ, ಆದ್ರೆ ನಷ್ಟ ಅಂತೂ ತುಂಬಲಾರ್ದಂತದ. ಯಾಕಂದ್ರೆ ಇವತ್ತು ನಮ್ಮ ಏನು ಬ್ರಿಟಿಷರು ಏನು ಬಂದಿದ್ರು ನಮ್ಮ ದೇಶದಲ್ಲಿ ಸಂಪತ್ತು ಹೊಡಿಲಿಲ್ಲ ಅವರು. ಇಲ್ಲಿ ಔಷಧೀಯ ಗಿಡಗಳು, ಆಮೇಲೆ ಏನು ಒಂದು ಸಾಂಬಾರ್ ಪದಾರ್ಥ ಅಂಥವನ್ನ ಇಲ್ಲಿಂದ ತಗೊಂಡೋದ್ರು ಅವರು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಇವತ್ತು ಪೇನ್ ಕಿಲ್ಲರಿಗೆ ಬಳಸ್ತಕ್ಕಂಥ ಒಂದು ಏನು ಮೆಡಿಸಿನ್ ಇದೆ ಅದು ಈ ಭಾಗದಲ್ಲಿದೆ. ಆಮೇಲೆ ಅಸ್ತಮ ಬರಲಾರ್ದಂಥದ್ದು ಏನೋ ಇದೆ ಅದೂ ಇಲ್ಲಿದೆ. ಆಮೇಲೆ ಇವತ್ತು ಗಂಡ್ಮಕ್ಳಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಈ ಡಸ್ಟ್ ಕುಡಿದು ಎಲ್ಲ ಅದನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇಂಪ್ರೂವ್ ಗಿಡಗಳಿದಾವೆ, ಗಿಡಮೂಲಿ. ಆಮೇಲೆ ಗರ್ಭಿಣಿಯರು ಅಂಡಾಣುಗಳು ಕೂಡ ಅವರಿಗೆ ಕಡಿಮೆ ಆಗ್ತದವು. ಅಂಡಾಣು ಅಂತ ಹೇಳಿದ್ರೆ ಈ ಗಣಿಗಾರಿಕೆಯಿಂದ ಕಡಿಮೆ ಆಗ್ತದೆ. ಹೌದು, ಗಣಿಗಾರಿಕೆಯಿಂದ ಹೆಣ್ಮಕ್ಳಲ್ಲಿ ಗರ್ಭಪಾತ ಜಲ್ದಿ ಆಗ್ತಾ ಇದೆ. ಸರ್, ಇಲ್ಲಿ ಒಂದು ಏನಾಗ್ತಾ ಇದೆ ಸರ್, ಇಲ್ಲಿ ಈಗ ನಮಗೆ ಆರೋಗ್ಯ ಇಲಾಖೆಯ ಪ್ರಕಾರ, ತಾಲೂಕ್ ಹೆಲ್ತ್ ಆಫೀಸ್ ಪ್ರಕಾರ ಪೀಕ್ ಲೆವೆಲ್ಗೆ ಅಸ್ತಮ ಹೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೀಕ್ ಲೆವೆಲ್
ಅಂದ್ರೆ ಇದು ನಿಯಂತ್ರಣ ಮಾಡೋದಕ್ಕಿಂತ ಮೀರಿ ಹೋಗಿದೆ ಅಂತ ಹೇಳ್ತಾರೆ. ಒಂದು ಕಡೆ ಆ ರೀತಿ ಆಗ್ತಾ ಇದ್ರೆ ಹುಟ್ಟೋ ಮಗು ಕೂಡ ಅಸ್ತಮ ಉಟ್ಕೊಂಡೇ ಹೊರ ಬರ್ತಾ ಇದೆ. ಇನ್ನೊಂದು ಹುಟ್ಟಿದ ಮೇಲೆ ಆ ತಾಯಿ ಎದೆಯಲ್ಲಿ ಹಾಲು ಬೀಳ್ತಾ ಇಲ್ಲ. ಇದು ಒಂದು ಕೂಡ ಬಹಳ ಸಮಸ್ಯೆ. ಯಾಕಂದ್ರೆ ಆ ಮಗುಗೆ ಹಾಲು ಸರಿಯಾಗಿ ಸಫಿಷಿಯೆಂಟ್ ಸಿಗ್ತಾ ಇಲ್ಲ ಅಂದಾಗ ಆ ಮಗು ಪೌಷ್ಟಿಕತೆಯಿಂದ ಇರಕ್ಕೆ ಸಾಧ್ಯ ಇಲ್ಲ, ಅಪೌಷ್ಟಿಕತೆ ಆಗುತ್ತೆ. ಸೊ ಇಲ್ಲಿ ಇದರಲ್ಲಿ ಕೂಡ ಮೊಲೆ ಹಾಲನ್ನ ಇಂಪ್ರೂವ್ ಮಾಡ್ತಕ್ಕಂಥ ಮೆಡಿಸಿನ್ಸ್ ಕೂಡ ಇದಾವೆ ಸರ್. ಈ ಥರ ಇದೆ. ಆಮೇಲೆ ಇನ್ನೊಂದೇನು ಸರ್, ಇಲ್ಲಿ ಇನ್ನೊಂದು ನಾವು ಮೇಜರ್ ನೋಡ್ಬೇಕಂದ್ರೆ ಸ್ಕಿನ್ ಪ್ರಾಬ್ಲಮ್ ಆಗಿದೆ. ಚರ್ಮ ರೋಗ ಸಿಕ್ಕಾಪಟ್ಟೆ ಆಗ್ತದೆ. ಆಮೇಲೆ ವಿಷನ್ಸ್ ಕಡಿಮೆ ಆಗ್ತಾ ಇದೆ. ನೋಡುವಂತ ಕಣ್ಣಿಂದು ಯಾಕಂದ್ರೆ ಸರ್ ಯಾಕಂದ್ರೆ ಈ ಇದ್ರಲಿಂದ ವೆಹಿಕಲ್ ಮೂವ್ಮೆಂಟ್ ಆಗೋದ್ರಿಂದ ಆ ಹಣ್ಣಿನ ಐರನ್ ಓರ್ ಪಾರ್ಟಿಕಲ್ಸ್ ಚಿಕ್ಕದಾಗಿರುತ್ತೆ. ಹೌದು ಸರ್, ಅದು ಕಣ್ಣೊಳಗೆ ಹೋಗಿ ಏನಾಗ್ತಾ ಇದೆ, ಈಗ ಆಲ್ರೆಡಿ ಎಲ್ಲರಿಗೂ ಈಗ ಕಣ್ಣಿನ ಸಮಸ್ಯೆ ಶುರುವಾಗ್ತದಾವ. ಆಮೇಲೆ ಇನ್ನೊಂದು ಇಲ್ಲಿ ಫ್ಲೋರೈಡ್ ನೀರು ಕಂಟೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕೀಲ್ ನೋವುಗಳು ಸ್ಟಾರ್ಟ್ ಆಗ್ತಾವೆ. ಯಾಕಂತ ಹೇಳಿದ್ರೆ ಅಗದಿದ ಸಿಕ್ಕಾಪಟ್ಟೆ ಅಗದು ಬಿಟ್ಟಿದ್ದಾರೆ ಆಲ್ರೆಡಿ, ಹೀಗಾಗಿ ನೀರೆಲ್ಲ ಅದು ಮಿಕ್ಸ್ ಆಗ್ತಾ ಇದೆ ಆಗ್ತಾ ಇದೆ ಸರ್. ಈ ಗಣಿಗಾರಿಕೆಯಿಂದ ಏನ್ ಚಾಲು ಆಗುತ್ತಲ್ಲ ಸೀದಾ ಹಳ್ಳಿಗಳಿಗೆ ಹೋಗ್ತಾರೆ. ಹಳ್ಳಿಗಳಿಗೆ ಹೋದಾಗ ಕೆಂಪು ನೀರು ಹೋದಾಗ ಐರನ್ ಪಾರ್ಟಿಕಲ್ಸ್ ಎಲ್ಲ ಅದನ್ನ ಫಿಲ್ಟರ್ ಮಾಡಿ ಕುಡಿತೀವಿ, ಆದ್ರೂ ಬರ್ತಾ ಇದೆ. ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಸರ್, ಇವತ್ತು ಮನುಷ್ಯರು ನಾವು ಬಾಯಿರೋದು ಏನೋ ಮಾತಾಡ್ತೀವಿ, ಇವತ್ತು ದನಗಳಿಗೆ ಕೂಡ ಗರ್ಭಪಾತ ಆಗ್ತದ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ವೆಟರ್ನರಿ ಡಾಕ್ಟರ್ಸು, ಇಲ್ಲ ಇವನು ಕೂಡ ನಿಮ್ಮ ರೀತಿಯಾಗಿ ಫಿಲ್ಟರ್ ನೀರು ಟೈಪು ಇವರಿಗೆ ಚುಕ್ಕಾಡಿ ಆ ಥರದ್ದು ಒಂದು ಸ್ಪೆಷಲ್ ಕೇರ್ ಮಾಡ್ಬೇಕು. ಅವು ಕೂಡ ಈಗ ಧೂಳು ಏನು ತಿಂತಾವಲ್ಲ ಸರ್, ಇದ್ರ ಮೇಲೆ ಈಗ ಮೈನ್ಸ್ ಈಗ ದನಕ್ಕೂ ನಿಮ್ ಕಡೆ ಬಿಸ್ಲರಿ ಕುಡಿಸ್ಬೇಕು ಆ ತರ ಅವ್ರು ಹೇಳ್ತಾರೆ. ಯಾಕಂದ್ರೆ ಬಿಸ್ಲೇರಿ ಮಿನರಲ್ ವಾಟರ್ ಫಿಲ್ಟರ್ ವಾಟರ್ ಕುಡಿಸ್ಬೇಕು. ಸೊಳ್ಳೆ ಎಲ್ಲ ಜಾಸ್ತಿ ಆದ್ಮೇಲೆ ಅವಕ್ಕೆ ಸೊಳ್ಳೆ ಪರ್ದೆ ಹಾಕ್ಬೇಕು. ಈ ತರದ್ದೆಲ್ಲ ಸಮಸ್ಯೆ ಶುರುವಾಗ್ಯ ಸರ್. ಆಮೇಲೆ ಅವು ಏನು ಅದ್ರ ಮೇಲೆ ಕುಂತಿರ್ತಕ್ಕಂಥ ಮಣ್ಣು ತಿಂತಾವಲ್ಲ ಸರ್, ಮಣ್ಣು ತಿಂದ ಮೇಲೆ ಹಾಲು ಕೊಡ್ತಾ ಇಲ್ಲ. ಆಮೇಲೆ ಜಲ್ದಿ ಮರಿ ಕೂಡ ಆಗಲ್ಲ ಸರ್. ಈಗ ಹೈನುಗಾರಿಕೆ ಮೇಲೆ ನಮ್ಮ ತಾಲೂಕು ನಿಂತಿರೋದು ಸರ್. ಗಣಿಗಾರಿಕೆ ಸೆಕೆಂಡ್ರಿ. ಗಣಿಗಾರಿಕೆಯಿಂದ ನಿಮ್ಗೇನ್ ಲಾಭ ಇಲ್ಲಲ್ಲ, ಏನಿಲ್ಲ ಧೂಳು ಅಷ್ಟೇನೆ, ಏನಿಲ್ಲ ನಮಗೆ ಏನಿಲ್ಲ. ಇವತ್ತು ಏನಾಗ್ತದೆ ಸರ್, ಇವತ್ತು ಯಾವ್ದೋ ಒಂದು ಮೈನ್ಸ್ನಾಗ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ ಕೂಡ ಅವನಿಗೆ ಭದ್ರತೆ ಇಲ್ಲ. ನಾಳೆಯಿಂದ ಬರಬೇಡಪ್ಪ ಅಂದ್ರೆ ಒಂದು ಅಲ್ಲಿಗೆ ಭವಿಷ್ಯ ಕ್ಲೋಸು. ಇಲ್ಲಿ ಅಗ್ರಿಕಲ್ಚರ್ ಮಾಡೋಣ ಅಂದರೆ ಧೂಳ ಕುಂತ್ಕೊಂಡು ಪೈರು ಬರ್ತಾ ಇಲ್ಲ. ಆಮೇಲೆ ಈ ಏನು ಮಣ್ಣಿನ ಫಲವತ್ತತೆ ಮೈನ್ಸಿಂದ ಎಲ್ಲ ವಾಟರ್ ಎಲ್ಲ ಬಂದ್ಬಿಟ್ಟು ಫ್ಲಡ್ ಆಗಿ ಅವರ ಮಣ್ಣು ಕೂಡ ಇದಾಗಿದೆ. ಆಮೇಲೆ ಬೋರ್ಗಳು ಕೂಡ ಎಲ್ಲ ಈಗ 300, 150, 200 ಅಡಿಗೆ ಬೀಳೋ ನೀರು ಇವತ್ತು 500 ಅಡಿಗೆ ಹೋಗಿದೆ. 500 ಅಡಿ ಯಾವಾಗ ಒಳಗಡೆ ಜಾಸ್ತಿ ಹೋಗುತ್ತೆ, ಫ್ಲೋರೈಡ್ದು ಆಮೇಲೆ ಏನು ಇದೆಲ್ಲ ಭಾಳ ಕಂಟೆಂಟ್ಸು ಬರ್ತದೆ ಸರ್. ಇವತ್ತು ರೈತರು ನೀರು ಹಾಸಕ್ಕೆ ಹೋದ ಕಾಲುಗಳಿಗೆ ಆ ನೀರಿನಿಂದನೇ ಚರ್ಮ ರೋಗಗಳು ಬರ್ತದೆ ಸರ್. ಅಂದರೆ ಇವತ್ತು ಅಷ್ಟರ ಮಟ್ಟಿಗೆ ಅಂಡರ್ಗ್ರೌಂಡ್ ವಾಟರ್ ಹಾಳಾಗಿದೆ, ಪೊಲ್ಯೂಷನ್ ಆಗಿದೆ. ಇವತ್ತು ಏನೈತೆ ಅಂದ್ರೆ ಸರ್, ನಮ್ಮ ಪಾಡಿ ನಮ್ಮನ್ನು ಬದುಕಕ್ಕೆ ಬಿಟ್ಬಿಟ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಐತಿ. ಇವತ್ತು ಗಣಿಗಾರಿಕೆ ಬೇಡವೇ ಬೇಡ, ಈಗ ಆಲ್ರೆಡಿ ಸಾಕಾಗಿ ಹೋಗ್ಬಿಟ್ಟೈತೆ.